ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಗೊಂದಲ ಕೊನೆಗೂ ಬಗೆಹರಿದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರ ಸಂಧಾನ ಯಶಸ್ವಿಯಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ ಬಿ ಫಾರಂ ಕೊಟ್ಟಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಕಣಕ್ಕಿಳಿಯಲಿದ್ದಾರೆ. ಉಪಚುನಾವಣೆಯಲ್ಲಿ ಸಮರ್ಥ ಗೆಲ್ಲಿಸೋಕೆ ಒಟ್ಟಾಗಿರ್ತೀವಿ. ಒಂದ್ ವೇಳೆ ಏನಾದರೂ ಸೋತ್ರೆ 2028ಕ್ಕೆ ಮುಸ್ಲಿಮರಿಗೆ ದಾವಣಗೆರೆ ದಕ್ಷಿಣದ ಟಿಕೆಟ್ ಅಂತ ತೀರ್ಮಾನ ಮಾಡಲಾಗಿದೆ. ಮುಸ್ಲಿಂ ಮುಖಂಡರ ಷರತ್ತಿಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಒಪ್ಪಿದ್ದಾರೆ ಎನ್ನಲಾಗಿದೆ. ಬಾಗಲಕೋಟೆ ಉಪಚುನಾವಣೆಗೆ ಮೇಟಿ ಕುಟುಂಬದ ಬಂಡಾಯ ಬಹುತೇಕ ಶಮನಗೊಂಡಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ನೇತೃತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಬಾಯಕ್ಕ ಮೇಟಿ ಡೋರ್ ಕ್ಲೋಸ್ ಡೋರ್ ಸಭೆ ನಡೆಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಫೈನಲ್ ಆಗಿದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಗದ್ದಲ ಮಾಡಿದ್ದಾನೆ. ಗ್ರಾಮೀಣ ಬೇರೆ ನಗರ ಬೇರೆ ಅಂತ ತಾರತಮ್ಯ ಮಾಡ್ತೀರಾ ಅಂತ ಕಿಡಿಕಾರಿದ್ದಾನೆ. ಇನ್ನು ವೇದಿಕೆ ಮೇಲೇನೆ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಕೂಗಾಡಿದ ಕಾರ್ಯಕರ್ತನನ್ನ ಮುಖಂಡರು ಹೊರಗೆ ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ. ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳಾ ಕಾರ್ಯಕರ್ತರ ಸ್ಥಾನಮಾನ ವಿಚಾರಕ್ಕೆ ಸಚಿವ ತಿಮ್ಮಾಪುರ್ ಎದುರೇ ಗದ್ದಲ ನಡೆಯಿತು. ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ನೀಡಲ್ಲ, ನಮ್ಮನ್ನು ಯಾಕೆ ಮೀಟಿಂಗ್ ಕರೀತೀರಿ? ನಾವು ಸರ್ಕಾರದ ಗ್ಯಾರಂಟಿ ಬಗ್ಗೆ ಹೇಳಿ ನಾವು ಜನರನ್ನ ಕರೆದುಕೊಂಡು ಬರ್ತೀವಿ, ಆದರೆ ಮಹಿಳೆಯರಿಗೆ ಯಾವುದೇ ಸೂಕ್ತ ಸ್ಥಾನಮಾನ ಕೊಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿತು. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆ ಟಿಕೆಟ್ ಫೈನಲ್ ಆಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ. ಬಾಗಲಕೋಟೆ ನಗರದ ಹೊರವಲಯದಲ್ಲಿ ಹೊನಾಕ್ ಟಿ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ವಾಹನ ತಪಾಸಣೆ ವೇಳೆ ದಾಖಲೆ ಇಲ್ಲದೆ 32,50,000 ರೂಪಾಯಿನ ಜಪ್ತಿ ಮಾಡಲಾಗಿದೆ. ಬೆಳಗಿನ ಜಾವ 4 ಗಂಟೆಗೆ KA 36 P3991 ಮಾರುತಿ ಎರ್ಟಿಗಾ ಕಾರಿನಲ್ಲಿ ಸಾಗಿಸ್ತಾ ಇದ್ದಂಥ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಗೆಳೆತನದಿಂದ ಅಡುಗೆ ಅನಿಲ ಕೊರತೆ ಅಂತ ಸಚಿವ ಬೋಸರಾಜು ಹೇಳಿಕೆಗೆ ಶಾಸಕ ಜನಾರ್ದನ್ ರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಚಿವ ಬೋಸರಾಜು ಹೇಳಿಕೆ ತಲೆಕೆಟ್ಟ ಮಾತು ಅಂತ ತಿರುಗೇಟನ್ನು ನೀಡಿದ್ರು. ಇರಾನ್ನಿಂದ ತೈಲ ಹಡಗ್ನಲ್ಲಿ ಬರ್ತಾ ಇದೆ, ಇರಾನ್ನವರು ಭಾರತದ ಹಡಗುಗಳಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಚಿವ ಬೋಸರಾಜು ತಿಳ್ಕೊಂಡು ಮಾತನಾಡಬೇಕು ಅಂತಂದ್ರು. ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರ್ ಇನ್ಚಾರ್ಜ್ ಇದ್ದವರು ಮತ್ತೆ ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು ಕುಲಕರ್ಣಿಯವರು ರೆಗ್ಯುಲರ್ ಆಗಿ ಇದ್ರ ಮಾಹಿತಿ ಪಡ್ತಾ ಇದ್ದೀವಿ. ವಾಟ್ಸಪ್ ಕಳಿಸ್ತಾ ಇದ್ದಾರೆ. ಕೆಲಸ ಟ್ರಂಪ್ ಜೊತೆ ಚೆನ್ನಾಗಿದ್ದಾರೆ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದೆಲ್ಲ ಕೂಡ ಅದು ತಲೆಕೆಟ್ಟ ಮಾತಂತ ನಾನು ರಾಜಕಾರಣ ಮಾತಾಡೋದಕ್ಕೂ ಕೂಡ ಅಲ್ಲ, ಪಬ್ಲಿಕ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಇವತ್ತು ಇರಾನ್ನಿಂದ ನಮ್ಮ ದೇಶಕ್ಕೆ ಹಡಗುಗಳು ಸುನಾಯಾಸವಾಗಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಸಂಬಂಧಗಳು ಇರಾನ್ ಜೊತೆ ಚೆನ್ನಾಗಿದೆನಾ ಟ್ರಂಪ್ ಜೊತೆ ಚೆನ್ನಾಗಿದೆನಾ ಅನ್ನೋದು ಬೋಸರಾಜು ಬೇಕಾದ್ರೆ ಸ್ವಲ್ಪ ಇನ್ನ ಗಮನ ಇಟ್ಟು ನೋಡ್ಬೇಕು. ಒಳ ಮೀಸಲಾತಿ ಜಾರಿಗೊಳಿಸುವ ಸಂಬಂಧ ರಾಜ್ಯ ಸರ್ಕಾರ ನಡೆಸಿದ ಕುಟುಂಬ ಸಮೀಕ್ಷೆ ಸಮರ್ಪಕವಾಗಿಲ್ಲ. ಸಮೀಕ್ಷೆಯಿಂದ ಭೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಭೋವಿ ಯುವ ವೇದಿಕೆ ಸಂಘಟನೆಯ ಮುಖಂಡರು ಆರೋಪ ಮಾಡಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಈ ಹಿಂದಿನ ಪ್ರಕಾರವೇ ಒಳ ಮೀಸಲಾತಿ ಮುಂದುವರಿಸಲಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ನಾವು ಒಪ್ಪೋದಿಲ್ಲ. ಈ ಸಂಬಂಧ ರಾಜ್ಯಪಾಲರಿಗೆ ಸಿಎಂ ಸೇರಿದಂತೆ ಎಲ್ಲರಿಗೂ ಪತ್ರ ಕೊಟ್ಟಿದ್ದೀವಿ. ಸಮೀಕ್ಷೆ ವೇಳೆ ಮನೆ ಮನೆಗೆ ಭೇಟಿ ನೀಡಿಲ್ಲ, ಎಲ್ಲೋ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆ ಅವೈಜ್ಞಾನಿಕ. ಹೀಗಾಗಿ ಒಳ ಮೀಸಲಾತಿಯನ್ನು ವಿರೋಧಿಸಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಮುಖಂಡರು ಮಾಹಿತಿ ಕೊಟ್ಟಿದ್ದಾರೆ. ಮಂಗಳವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಿಂದ ಇವತ್ತು ನಾವೆಲ್ಲ ಕೂಡ ಒಗ್ಗೂಡಿ ನಾವು ರಾಜ್ಯಕ್ಕೆ ಪ್ರತಿಭಟನಾ ರ್ಯಾಲಿ ಭಾಗವಹಿಸ್ತೇವೆ. ನಮ್ಮ ನೇತೃತ್ವವನ್ನ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಮ್ಮ ಮುನ್ಸ್ವಾಮಿ ಅವರು, ಏನು ನಮ್ಮ ಪೇರೆಂಟ್ ಬಾಡಿ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ 8 ತಾಲೂಕಲ್ಲಿ ಅಂದ್ರೆ ಪಾರ್ಲಿಮೆಂಟ್ ಕ್ಷೇತ್ರದ 8 ತಾಲೂಕು ಚಿಂತಾಮಣಿ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಶ್ರೀನಿವಾಸಪುರ, ಬಂಗಾರಪೇಟೆ, ಮುಳಬಾಗಿಲು, ಮಾಲೂರು, ಕೋಲಾರ ಎಲ್ಲ ತಾಲೂಕುಗಳನ್ನ
ಕನಿಷ್ಠ 1,000 ಜನ ಆಯಮ ಮಂಗಮ್ಮ ಮಂಟರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಾವಿವತ್ತು ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗಾಗಿ ಚಿತ್ರದುರ್ಗದ ಆದಿ ಜಾಂಬವ ಕೋಡಿಹಳ್ಳಿ ಮಠದ ಶ್ರೀ ಷಡಕ್ಷರ ಸ್ವಾಮೀಜಿ ಪಾದಯಾತ್ರೆ ಮಾಡುತ್ತಿದ್ದಾರೆ. ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಾಧಿಯಿಂದ ಪಾದಯಾತ್ರೆ ಶುರು ಮಾಡಿದ್ದು ಶಿರಾ ತಲುಪಿದೆ. ಶಿರಾನಗರದ ಐಬಿಯಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಸ್ವಾಮೀಜಿಯನ್ನು ಬರಮಾಡಿಕೊಂಡರು. ನಿಮ್ಮ ಹೋರಾಟ ಹಾಗೂ ಆಗ್ರಹಕ್ಕೆ ನನ್ನ ಬೆಂಬಲವಿದೆ ಅಂತಂದಿದ್ದಾರೆ. ಸದಾಶಿವ ಆಯೋಗದ ವರದಿಯ ಬಂದ ಮೇಲೆ ನಮ್ಮ ಸರ್ಕಾರ ಸದಾಶಿವ ಆಯೋಗ ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ನೀರಾನೆ ದಾಳಿಯಿಂದ ಮೃತಪಟ್ಟಿದ್ದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಂತ್ಯಕ್ರಿಯೆ ನೆರವೇರಿದೆ. ಇನ್ನು ಬೆಂಗಳೂರು ಹೊರವಲಯದ ಮೇಢಹಳ್ಳಿ ಮೇಲ್ಸೇತುವೆ ಮೇಲೆ ಭೀಕರ ಅಪಘಾತ ಆಗಿದೆ. ನಿಂತಿದ್ದ ಕ್ಯಾಂಟರ್ಗೆ ಹಿಂಬದಿಯಿಂದ ಮತ್ತೊಂದು ಗೂಡ್ಸ್ ಟೆಂಪೋ ಬಂದು ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಡಿಕ್ಕಿ ಪರಿಣಾಮ ಚಾಲಕ ಹಾಗೂ ಸಹಾಯಕ ಇಬ್ಬರು ಮೃತಪಟ್ಟಿದ್ದಾರೆ. ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಕ್ಕಿ ರಭಸಕ್ಕೆ ಕ್ಯಾಂಟರ್ ಮುಂಭಾಗ ನಜ್ಜುಗುಜ್ಜಾಗಿದ್ದು ದೇಹಗಳು ಛಿದ್ರ ಆಗಿದೆ. ಸ್ಥಳಕ್ಕೆ ಕೆಆರ್ಪುರಂ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಗಾಡಿಯವರು ಬ್ರಿಡ್ಜ್ ಮೇಲೆ ನಿಲ್ಸ್ಕೊಂಡು ನಿಂತಿದ್ದಾರೆ. ಈ ಈಚರ್ ಗಾಡಿಯವರು ಹಿಂದಿಂದ ಬಂದು ಹೊಡೆದಿದ್ದಾರೆ. ಅದರಲ್ಲಿದ್ದ ಆ ಈಚರ್ ಗಾಡಿಯಲ್ಲಿರ್ತಕ್ಕಂಥ ಇಬ್ಬರು ಮೃತಪಟ್ಟಿದ್ದು, ಒಬ್ಬರಿಗೆ ಗಂಭೀರ ಗಾಯಗಳಾಗಿದೆ, ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈ ಒಂದು ಏನು ಈಚರ್ ಗಾಡಿ ಇದೆ, ಇದು ಸ್ವಲ್ಪ ರಸ್ತೆ ಮೇಲೆ ಕೇರ್ಲೆಸ್ ಆಗಿ ನಿಂತಿರೋದು ಇದಕ್ಕೆ ಮೂಲತಃ ಈ ಆಕ್ಸಿಡೆಂಟಿಗೆ ಕಾರಣ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಕೆಆರ್ಪುರ ಟ್ರಾಫಿಕ್ ಪೊಲ್ಯೂಷನ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಈಚರ್ ಗಾಡಿ ಬೆಂಗಳೂರು ವಲಯದ ಮೇಡಳ್ಳಿ ಬ್ರಿಡ್ಜ್ ಬಳಿ ಭೀಕರ ಅಪಘಾತವಾಗಿ 3 ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ನೋಡ್ಬೋದು, ರಾತ್ರಿ ಸುಮಾರು 11:45 ಸುಮಾರಿಗೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಅಂದರೆ ಮೇಡಳ್ಳಿಯ ಫ್ಲೇವರ್ ಮೇಲೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಈಚರ್ ವೆಹಿಕಲ್ ಏನೇನು ನಡೆಸ್ತಾ ಇದೆ ಅಂದರೆ ಕ್ಯಾಂಟರ್ ವೆಹಿಕಲ್ ಏನಿದೆ, ಇದು ಆಲೂಗಡ್ಡೆ ತುಂಬಿರುವಂಥ ಒಂದು ಲೋಡ್ ತುಂಬಿಕೊಂಡು ಕೋಲಾರದಿಂದ ಇದು KR ಮಾರ್ಕೆಟ್ ಕಡೆ ಬರ್ತಾ ಇತ್ತು. ಆದರೆ ಈ ಒಂದು ಮೇಡಳ್ಳಿ ಬ್ರಿಡ್ಜ್ ಬಳಿ ಬರ್ತಾ ಇದ್ದಂತೆ ಇದು ಪಂಚರ್ ಆಗಿದ್ದು, ಇದನ್ನು ರಸ್ತೆಯ ಲೆಫ್ಟ್ ಸೈಡ್ಗೆ ಅಂದರೆ ರೈಟ್ ಸೈಡ್ಗೆ ಹಾಕೊಂಡಿದ್ದಾರೆ. ಲೆಫ್ಟ್ ಸೈಡ್ ಆಗಿ ಇದನ್ನು ಪಂಚರ್ ಹಾಕುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಅತಿವೇಗವಾಗಿ ಬಂದಂತಹ ಟಾಟಾ ಎಸ್ ಅಂದರೆ ಗೂಡ್ಸ್ ವೆಹಿಕಲ್ ಏನಿದೆ ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರ ಪರಿಣಾಮವಾಗಿ ಚಾಲಕ ಸೇರಿದಂತೆ ಜೊತೆಯಲ್ಲಿದ್ದಂಥ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಒಬ್ಬರು ಸೀರಿಯಸ್ ಆಗಿದ್ದು, ಅದನ್ನು ಆಸ್ಪತ್ರೆಗೆ ಆಗದೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿರುವಂಥದ್ದು. ವೆಹಿಕಲ್ ನೋಡ್ಬೋದು, ಗೂಡ್ಸ್ ವೆಹಿಕಲ್ನ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ. ಅಂದರೆ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಎಲ್ಲವೂ ಕೂಡ ಅದರ ವೆಹಿಕಲ್ ಒಳಗಡೆ ಸಿಕ್ಕಾಕೊಂಡು, ಅಂದರೆ ಇದರ ಪರಿಣಾಮವಾಗಿ ದೇಹಗಳು ಕೂಡ ಒಳಗಡೆ ಛಿದ್ರ ಆಗಿರುವಂಥದ್ದು. ಸದ್ಯ ಮೃತದೇಹಗಳನ್ನು ಸರ್ಕಾರಿ ಆಸ್ಪತ್ರೆ KR-ಪುರಂಗೆ ಶಿಫ್ಟ್ ಮಾಡಲಾಗಿದೆ. ಇದು ಟುವರ್ಡ್ಸ್ ಅಂದರೆ ಹೊಸಕೋಟೆಯಿಂದ KR-ಪುರಂ ಮಾರ್ಗವಾಗಿ ಬರ್ತಾ ಇರುವಂಥದ್ದು. ಜೊತೆಯಲ್ಲಿ 2 ವೆಹಿಕಲ್, ಇದು ಈಚರ್ ವೆಹಿಕಲ್ಲು ಕೋಲಾರದಿಂದ ಬರ್ತಾ ಇತ್ತು ಅಂತೇಳಿ. ಮತ್ತು ಈಗ ಮೃತಪಟ್ಟಿರುವಂಥವ್ರು ಯಾರಿದ್ದಾರೆ ಅವರು ಅಂದರೆ ಅವರ ಮೂಲ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಇವರೇನಾದರೂ ಮದ್ಯಪಾನ ಮಾಡಿದ್ರೆ ಇಲ್ವ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗಿರುವಂಥದ್ದು. ಸದ್ಯ KR-ಪುರಂ ಸಂಚಾರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ನೀರಾನೆ ದಾಳಿಯಿಂದ ಮೃತಪಟ್ಟಿದ್ದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಂತ್ಯಕ್ರಿಯೆ ನೆರವೇರಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದಲ್ಲಿ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಅಂತ್ಯಕ್ರಿಯೆ ನೆರವೇರಿಸಿದ್ರು. ಮುದ್ದು ಮಗಳ ಕಳ್ಕೊಂಡು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ನೀರಾನೆ ಬಳಿ ಸಮೀಕ್ಷಾ ಟಾರ್ಚ್ ಹಿಡ್ಕೊಂಡು ಹೋಗಿದ್ರು. ಕೇರ್ ಟೇಕರ್ ಗಮನಕ್ಕೆ ತಾರದೆ ನೀರಾನೆ ಬಳಿ ಡಾಕ್ಟರ್ ಸಮೀಕ್ಷಾ ಹೋಗಿದ್ರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಆದರೆ ಮಾಹಿತಿ ನೀಡದೆ ಚಿಕಿತ್ಸೆಗೆ ಹೋಗಿದ್ರು ಅಂತ ಕೇರ್ ಟೇಕರ್ ಪವನ್ ಹೇಳಿದ್ದಾರೆ. ಈ ನಡುವೆ ಕೇಸ್ ಬಳಿಯಿದ್ದ ಸಿಸಿಟಿವಿಯ ದೃಶ್ಯ ಡಿಲೀಟ್ ಆಗಿದೆ ಅಂತ ಸಿಬ್ಬಂದಿ ಹೇಳ್ತಿದ್ದಾರಂತೆ. ಅಧಿಕಾರಿಗಳ ಈ ನಡೆ ಅನುಮಾನಕ್ಕೆ ಎಡಮಾಡಿಕೊಡ್ತಾ ಇದೆ. ಅಧಿಕಾರಿಗಳ ಬಗ್ಗೆ ಡಾಕ್ಟರ್ ಸಮೀಕ್ಷಾ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು, ಪೋಷಕರು ಮಗಳ ಸಾವಿಗೆ ನ್ಯಾಯ ಕೇಳ್ತಿದ್ದಾರೆ.
ಅಗ್ರೆಸಿವ್ ಅಂದ್ರೆ ಸರ್ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ತುಂಬ ಅಗ್ರೆಸಿವ್ ಆಗಿ ಬಿಹೇವಿಯರ್ ತೋರಿಸೋದು. ನನಗೇನೋ ಮಾಡೋಕ್ಕೆ ಬಂದರು ಆ ಥರ ಫೀಲ್ ಇದ್ದಾಗ ಅದು ತುಂಬ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ. ಅಟ್ಯಾಕ್ ಅಂದರೆ ಯಾವ ಥರ ಎಲ್ಲ ಮಾಡೋದು? ಅಟ್ಯಾಕ್ ಅಂದರೆ ಪೂರ ಬಂದು ನಮಗೆ ಕಚ್ಚಿ ಇತ್ಲ ಬಿಸಾಕೋದು ಆ ಥರ ಎಲ್ಲ ಮಾಡುತ್ತೆ. ಬಟ್ ತಿನ್ನಲ್ಲ ಅದು, ಕಚ್ಚಿ ನಮಗೆ ಇಂಜುರೆನ್ಸ್ ಮಾಡುತ್ತೆ. ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾರ್ಯಾದ್ರು ಏನಾದರೂ? ಸರ್ ಏನೇ ಈಗ ಒಂದು ಎನ್ಕ್ಲೋಸರ್ ಹತ್ರ ಯಾರೇ ಅಧಿಕಾರಿಗಳು ಬರಬೇಕು ಅಂತಾರೆ ನಮ್ಮ ಹತ್ರ, ಒಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ. ಈಗ ಅನಿಮಲ್ ಹೆಲ್ತ್ ಇಶ್ಯೂ ಇರುತ್ತೆ ಅಂಥ ಟೈಮಲ್ಲೆಲ್ಲ ಬಂದು ನಮ್ಗೆ ಇನ್ಫಾರ್ಮ್ ಇಲ್ದೈತೆ ಅವರೇನೋ ಅಲ್ಲಿ ಬಂದು ಇದು ಮಾಡಲ್ಲ. ಅನಿಮಲ್ಸ್ ಇನ್ಫಾರ್ಮ್ ಇದ್ದೇ ಇರುತ್ತೆ. ಮೊನ್ನೆ ಏನು ಮಾಡಿದ್ರೆ? ಇಲ್ಲ ಸರ್, ಇನ್ಫಾರ್ಮ್ ಏನೂ ಮಾಡಿಲ್ಲ ನಮಗೆ. ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು? 6 ಗಂಟೆ ಡ್ಯೂಟಿ ಮುಗಿಯುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. ತಮಿಳುನಾಡಿನ ಸೇಲಂ ಮಿನಿ ಟೆಂಪೋ ಬೈಕ್ ಮತ್ತು ತಮಿಳುನಾಡು ಸರ್ಕಾರಿ ಬಸ್ ನಡುವೆ ಸರಣಿ ಅಪಘಾತ ಸಂಭವಿಸಿ 2 ಮಕ್ಕಳು ಸೇರಿದಂತೆ 8 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ. ತಮಿಳುನಾಡು ರಸ್ತೆ ಸಾರಿಗೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮೊದಲು ಬೈಕ್ ಮತ್ತು ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಮಣಿಕಂಠನ್ ಹಾಗೂ ಅವರ ತಾಯಿ ಇರುಸಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಿನಿ ಟೆಂಪೋದಲ್ಲಿದ್ದ 11 ತಿಂಗಳ ಮಗು ಜೀವಿಕಾ, 5 ವರ್ಷದ ನಿಧೀಕ್ಷಾ ಹಾಗೂ 2 ತಿಂಗಳ ಗರ್ಭಿಣಿ ಸತ್ಯ ಸೇರಿದಂತೆ ಒಟ್ಟು 6 ಮಂದಿ ಮೃತಪಟ್ಟಿದ್ದಾರೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ಮೃಗಾಲಯದಲ್ಲಿ ಟ್ರೈನಿ ಪಶುವೈದ್ಯೆ ಸಮೀಕ್ಷಾ ಸಾವಿನ ಬಳಿಕ ಸ್ಥಳಕ್ಕೆ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಹಾಡಿಯ ರಂಗಸ್ವಾಮಿ ಭೇಟಿ ನೀಡಿದರು. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು. ಬಳಿಕ ಮಾತನಾಡಿದ ಅವರು, ವರದಿ ಬರಲಿ, ನಂತರ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗತ್ತೆ ಅಂತಂದ್ರು. ಅಲ್ಲದೆ ಬನ್ನೇರುಘಟ್ಟದಲ್ಲಿನ ಆನೆ ಮರಿಗೆ ಸಮೀಕ್ಷಾ ಹೆಸರನ್ನ ಇಡೋದಾಗಿ ರಂಗಸ್ವಾಮಿ ಘೋಷಣೆ ಮಾಡಿದ್ರು. ಅಪ್ರಾಪ್ತ ಮಗ ಆಕ್ಸಿಡೆಂಟ್ ಮಾಡಿ ಒಬ್ಬನನ್ನ ಬಲಿ ಪಡೆದಿದ್ದಕ್ಕೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬಾಲಕನ ಜೊತೆ ತಂದೆಯನ್ನು ಬಂಧಿಸಿದ್ದಾರೆ. ಕಾರು ನೀಡಿದ ತಪ್ಪಿಗೆ ಬಾಲಕನ ತಂದೆ ನಾಗರಾಜ್ ರಾಯಕ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪಘಾತಕ್ಕೆ ಕಾರಣವಾಗಿದ್ದ ಬಾಲಕನನ್ನ ಬಾಲಮಂದಿರಕ್ಕೆ ಕಳಿಸಲಾಗಿದೆ. ಮಾರ್ಚ್ 19ರಂದು ರೀಲ್ಸ್ ಮಾಡೋಕೆ ಹೋದಾಗ ಬೈಕ್ಗೆ ಕಾರ್ ಡಿಕ್ಕಿಯಾಗಿ ಬಿಜೆಪಿ ಮುಖಂಡ ವೀರೇಶ್ ಸಂಗಳದ ಪುತ್ರ ನಮೀಶ್ ಸಂಗಳದ ಸಾವಾಗಿತ್ತು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದ ವಿದ್ಯಾನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಲ್ಲಿ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಾಯಿಗೆ ನೀಡೋ ಆಹಾರದ ಪ್ಯಾಕೆಟ್ನಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಬಂಧಿತನಿಂದ 5 ಕೋಟಿಗೂ ಹೆಚ್ಚು ಬೆಲೆ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. 40 ಡೆಬಿಟ್ ಕಾರ್ಡ್ಸ್, 70ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಸ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲದೆ ಆರೋಪಿಯ ಸಂಪರ್ಕದಲ್ಲಿದ್ದ ಮತ್ತಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಬೆಟ್ಟದ ಮಲ್ಲೇಶ್ವರ ಅರಣ್ಯ ಗುಡ್ಡಕ್ಕೆ ಬೆಂಕಿ ಹಚ್ಚಲಾಗಿದೆ. ಅರೆಮಲ್ಲಾಪುರ ಐರಣ ಗ್ರಾಮದ ಬಳಿ ಅಗ್ನಿ ಅವಘಡ ನಡೆದಿರುವುದು. ಸಂಪತ್ಭರಿತ ವನ ಸಂಪತ್ತು, ಔಷಧೀಯ ಸಸ್ಯಗಳು ಬೆಂಕಿಗೆ ಆಹುತಿಯಾಗಿವೆ. ಕೃಷ್ಣಮೃಗ ಅಭಯಾರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ರಾಣೆಬೆನ್ನೂರು ತಾಲೂಕಿನ ಗ್ರಾಮಾಂತರದಲ್ಲಿ ಆತಂಕ ಸೃಷ್ಟಿಯಾಗಿರುವುದು. ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೆ ಆಯ್ಕೆಯಾದ ಸ್ಥಳದಲ್ಲೇ ದುರಂತ ನಡೆದು ಹೋಗಿದೆ. ಅಕ್ರಮ ಗೋ ಸಾಗಣೆ ತಡೆದ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿದೆ. ಈ ಘಟನೆ ತುಮಕೂರು ಜಿಲ್ಲೆ ತಿಪಟೂರಿನ ಗಾಂಧಿನಗರ ರಂಗಾಪುರ ರಸ್ತೆಯಲ್ಲಿ ನಡೆದಿದೆ. ಅಕ್ರಮವಾಗಿ ಟಾಟಾ ಎಸಿಯಲ್ಲಿ ಗೋವು ಸಾಗಣೆ ಮಾಹಿತಿ ಅರಿತ ಹಿಂದೂ ಸಂಘಟನೆಯ ಮುಖಂಡರು ವಾಹನವನ್ನು ತಡೆಯೋಕೆ ಯತ್ನಿಸಿದ್ದಾರೆ. ಏಕಾಏಕಿ ಸುಮಾರು 100ಕ್ಕೂ ಹೆಚ್ಚು ಮುಸ್ಲಿಂ ಯುವಕರ ಗುಂಪು ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ದು ಹಲವರಿಗೆ ಗಾಯಗಳಾಗಿವೆ. ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ಮಾಜಿ ಸಚಿವ ಬಿಸಿ ನಾಗೇಶ್, ಬಿಜೆಪಿ ಹಾಗೂ ಹಿಂದೂಪರ ಬಜರಂಗ ದಳದ ಮುಖಂಡರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ತಿಪಟೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಸೃಷ್ಟಿಯಾಗಿದ್ದು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಗೋ ಸಾಗಾಣಿಕೆ ಮಾಡ್ತೀಯ ಅಂತ ವಿಚಾರ ಹೇಳಿದ್ರು. ಪೊಲೀಸರಿಗೂ ಇನ್ಫಾರ್ಮ್ ಮಾಡಿ ಆ ಥರ ಒಂದು ಅನುಮಾನ ಬಂದಿರೋ ಒಂದು ಗಾಡಿನ ಅವ್ರು ಕೇಳ್ತಾ ವಿಚಾರಿಸ್ತಾ ಇದ್ದಾಗ ಒಂದು 100 ಜನದ ಮೇಲೆ ಬಂದು ಪಾಪ 4-5 ಜನ ಏನೋ ಒಂದು ಗೋರಕ್ಷಣೆಗೆ ಅಂತ ಹೋಗಿರೋರ ಮೇಲೆ ಈ ಥರ ಅಮಾನುಷವಾಗಿ ಹಲ್ಲೆ ಮಾಡಿರೋದು ತೀರಾ ಖಂಡನೀಯ.
ಕೋಲಾರ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಮಹಿಳೆಯೊಂದಿಗೆ ಹೋಂಗಾರ್ಡ್ ಅನುಚಿತ ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗೋಪಿ ಎಂಬ ಹೋಂಗಾರ್ಡ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಬಳಿ ಫೋನ್ ನಂಬರ್ ಕೇಳಿ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಮಹಿಳೆ ಆರೋಪ ಮಾಡ್ತಿದ್ದಾರೆ. ಗಂಡನಿಗಿಂತ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಮಹಿಳೆಗೆ ಕಿರುಕುಳ ಕೊಡ್ತಿದ್ದಂತೆ. ಅಷ್ಟೇ ಅಲ್ಲ, ಆಸ್ಪತ್ರೆಗೆ ಆಗಮಿಸಿದ ಮತ್ತೋರ್ವ ಮಹಿಳೆಯ ಫೋನ್ ನಂಬರ್ ಪಡೆದು ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ. ಹೋಂಗಾರ್ಡ್ ಗೋಪಿಯನ್ನ ಹಿಡಿದು ಲಾಕ್ ಮಾಡಿ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಊಟ ತಿಂದ ಅಂತ ತಿಂದೆ ಅಂದರೆ ಏನು ತಿಂದೆ ಅಂದು ರಾಗಿ ತಿಂದೆ ಅಂತ ಹೇಳಿದೆ. ಆಮೇಲೆ ಮತ್ತೆ ಬಂದ್ಬಿಟ್ಟು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂದು. ಆಮೇಲೆ ಇಲ್ಲ ಲವ್ ಮ್ಯಾರೇಜ್, ಯಾಕೆ ನಿಮ್ಮ ಮನೆಯವ್ರು ಚೆನ್ನಾಗಿ ನೋಡ್ಕೊತ ಇಲ್ಲ ಅಂದು. ನೋಡ್ಕೊತವ್ರೆ ಅಂದು. ಯಾಕೆ ಕುಡಿದ್ರೆ ಅಂದು. ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರೆ. ಆಮೇಲೆ ನಿಮ್ಮ ನಂಬರ್ ಕೊಡು ಅಂದು. ನೀವು ನೋಡೋಕೆ ಅಷ್ಟು ಚೆನ್ನಾಗಿದ್ದೀರ, ನಿಮ್ಮ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್. ಆ ಥರ ಬಂದು ಮಾತಾಡಿದ್ರು. ಆಮೇಲೆ ಬಂದು ನಮ್ಮ ಮನೆಯವರು ಬಂದರು, ಅವ್ರಿಗೆಲ್ಲ ಹಿಂಗೆ ಹೇಳಿದ್ರು ಸರ್, ಹಿಂಗೆಲ್ಲ ಮಾತಾಡಿದ್ರು ಅಂತ. ಊಟ ತಿಂದ ಅಂತ. ಏಕಲವ್ಯ ವಸತಿ ಶಾಲೆಯಲ್ಲಿ 7 ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರು ಮನಸೋ ಇಚ್ಛೆ ಥಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರ ಸಮೀಪದ ತರುವೆ ಗ್ರಾಮದ ಏಕಲವ್ಯ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಅನುಮತಿ ಪಡೆಯದೆ ಆಟ ಆಡಿದ್ರು ಅನ್ನೋ ಕಾರಣಕ್ಕೆ 7 ವಿದ್ಯಾರ್ಥಿಗಳೆಲ್ಲ ರೂಮಲ್ಲಿ ಕೂಡ ಹಾಕಿ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಸಿಬ್ಬಂದಿ ಪ್ಲಾಸ್ಟಿಕ್ ಪೈಪ್ ಮತ್ತು ಬೆಲ್ಟ್ ಇಂದ ಹೊಡೆದಿದ್ದಾರೆ. ವಿದ್ಯಾರ್ಥಿಗಳ ಕೂಗಾಟ ಕೇಳಿ ಶಾಲೆಯ ಪಕ್ಕದಲ್ಲೇ ಇದ್ದ ಕಾರ್ಮಿಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಕೂಡಲೇ ಸ್ಥಳಕ್ಕೆ ಬಂದು ಪೊಲೀಸರು ಮಕ್ಕಳನ್ನ ರಕ್ಷಿಸಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆನ್ಲೈನ್ನಲ್ಲಿ ಡ್ರೆಸ್ ಖರೀದಿ ಮಾಡಿ ಯುವತಿ ಮೋಸ ಹೋಗಿದ್ದಾಳೆ. ಇನ್ಸ್ಟಾದಲ್ಲಿ ಯುವತಿ ರಂಗಿನ ಜಾಹೀರಾತನ್ನ ನೋಡಿ ಕುರ್ತಾ ಖರೀದಿ ಮಾಡಿ ಹಣ ಕಳಿಸಿದ್ರು. ರಶ್ಮಿಕಾ ಕುರ್ತಿ ಕಲೆಕ್ಷನ್ ಎಂಬ ದೆಹಲಿ ಮೂಲದ ಇನ್ಸ್ಟಾ ಅಕೌಂಟ್ನಿಂದ ಬರೋಬ್ಬರಿ 26,000 ಹಣ ಪಡೆದು ವಂಚನೆ ಮಾಡಲಾಗಿದೆ. ಇತ್ತ ಹಣವೂ ಇಲ್ಲ, ಕುರ್ತಾನೂ ಇಲ್ಲದೆ ಯುವತಿ ಕಂಗಾಲಾಗಿದ್ದಾಳೆ. ಐಟಿ ಆಕ್ಟ್ ಅಡಿಯಲ್ಲಿ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಕೌಂಟ್ ಮಾಲೀಕರಿಗೆ ರಾಜಾಜಿನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ದಂಧೆಕೋರರು ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಹೀಗಾಗಿ ಗೋವಾ ಗಡಿಯಲ್ಲಿ ರಾಜ್ಯ ಪೊಲೀಸರು ತೀವ್ರ ತಪಾಸಣೆ ನಡೆಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗೋವಾ ಬಳಿಯ ಮಾಜಾಳಿಯಲ್ಲಿರುವ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಗೋವಾದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಅಂತ ಸಿಎಂ ಪ್ರಮೋದ್ ಸಾವಂತ್ ಎಂಬಾತ ಒಪ್ಕೊಂಡಿದ್ದಾನೆ. ಕಾರವಾರದಿಂದ ಗೋವಾಕ್ಕೆ ಸಿಲಿಂಡರ್ ಸಾಗಾಟ ಮಾಡ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಪೊಲೀಸರು ಕಾರವಾರ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ತೀವ್ರಗೊಳಿಸಿದ್ದಾರೆ. ಕಾರವಾರ ತಾಲೂಕಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕಂಟಿನ್ಯೂಸ್ ಆಗಿ ನಾವು ಅದರ ಮೇಲೆ ಕಣ್ಣಿಟ್ಟಿದ್ದೀವಿ. ಅದೇ ರೀತಿ ಆಗದಂತೆ ಅಲ್ಲದೆ ಉಪನಿರ್ದೇಶಕರು ಆಹಾರ ಮತ್ತು ನಾಗರ ಸರಬರಾಜು ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ಎಲ್ಲರಿಗೆ ಸೂಕ್ತ ಸೂಚನೆ ನೀಡಿ ನಮ್ಮ ಚೆಕ್ ಪೋಸ್ಟ್ ಅಂತಾರಾಜ್ಯ ಗಡಿಯಲ್ಲಿ ಸಹ ಕಟ್ಟುನಿಟ್ಟಿನ ಎಚ್ಚರವನ್ನು ವಹಿಸಿ ಅಲ್ಲಿ ತನಿಖಾ ತಂಡಗಳನ್ನು ಇದು ಮಾಡಿದ್ದಾರೆ. ಈಗ ಹೌದು, ಎಲ್ಲ ಕಡೆ ಕಟ್ಟುನಿಟ್ಟಿನ ಇದು ನಿಗಾ ವಹಿಸಲಾಗಿದೆ. ಆರಕ್ಷಕರು ಸಹ ಅವ್ರದ್ದು ತಂಡ ಇದೆ, ಕಂದಾಯ ಕ್ಷೇತ್ರ ಸಿಬ್ಬಂದಿಗಳ ತಂಡ ಇದೆ, ಆಹಾರ ಇಲಾಖೆಯ ಅವ್ರದ್ದು ಸಹ ತಂಡ ಇದೆ. ಸೊ ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ. ತಾಲೂಕಿನಲ್ಲಂತೂ ಯಾವುದೇ ರೀತಿಯ ಅಂತ ಅಕ್ರಮಕ್ಕೆ ಚಾನ್ಸಸ್ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಗ್ಯಾಸ್ ಇಲ್ಲ, ಗ್ಯಾಸಿಂದ ಸಮಸ್ಯೆ. ಈಗ ಅಂಗಡಿಯಲ್ಲಿ ಟೋ ಹುಡ್ಕಕ್ ಹೋದ್ರೆ ಟೌನು ಸಿಗಾಗತ್ತಿಲ್ಲ, ಏನೂ ಇಲ್ಲ. ಫ್ರಿಜ್ನು ಹೊತ್ಕೊಂಡೋಗ್ಯಾರೆ. ಬರೀ ಇದು ಏನಿಲ್ಲ, ಸುಮ್ಮನೆ ಕೊಂದ್ಕೊಳ್ಳೋದಾಗೈತೆ. ಯಾವುದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟೈತೆ. ತುಂಬಕ್ಕೆ ಹೋದ್ರೆ ಅದು ಗ್ಯಾಸ್ನು ಸಿಗಾಕತ್ತಿಲ್ಲ. ವ್ಯಾಪಾರ ಏನಿಲ್ಲ ನೋಡಿ, ಸುಮ್ಮನೆ ಇಟ್ಕೊಂಡು ಕುಂದ್ರದಾಗ ಆ ತಂಡ ಸಮಸ್ಯೆ ಆಗೈತಿ. ಇದ್ರಲಿಂದ ನಮ್ಮ ಗಂಡ ಹೆಂಡತಿ ಜೀವನ. ಯಾವ ಮಕ್ಕಳಿದ್ರೂ ನಮ್ಮನ್ನ ಯಾರು ನೋಡೋಂಗಿಲ್ಲ. ಏನು ಮಾಡ್ಬೇಕನ್ನೋದು ತಿಳಿಯತ್ತೆ ನಮ್ಗೆ. ಹೋಗಿ ತರಕ್ಕೆ ಹೋಗಿದ್ರು ನಮ್ಮ ಮನೆಯವರು. ಈಗ ಕೊಡೋದಿಲ್ಲ, ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅನ್ನಕತ್ತಾರೆ. ಇಲ್ಲ ಎಲ್ಲಿ, ಮತ್ತು ಗ್ಯಾಸನ್ನು ಸಿಗ್ತಾ ಇಲ್ಲ, ಬುಕ್ ಆಗ್ತಾ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮದಿಂದಾಗಿ ಪ್ಲಾಸ್ಟಿಕ್ ವಸ್ತು ತಯಾರಿಕಾ ಕೈಗಾರಿಕೆಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಕೊರತೆ ಉಂಟಾಗಿದೆ. ಯುದ್ಧದ ಬಿಸಿ ಕೋಲಾರದ ಪ್ಲಾಸ್ಟಿಕ್ ವಸ್ತುಗಳ ಸಣ್ಣ ಕೈಗಾರಿಕೆಗಳ ಮೇಲೂ ಪರಿಣಾಮ ಬೀರಿದೆ. ಕೋಲಾರದ ಟಮಕ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕೈಗಾರಿಕೆಗಳು ಉತ್ಪಾದನೆ ಸ್ಥಗಿತಗೊಳಿಸಿವೆ. ಪೆಟ್ರೋಲಿಯಂ ಉತ್ಪನ್ನಗಳಿಂದ ತಯಾರಿಸುವ ಕೃಷಿ ಪರಿಕರಗಳ ಮೇಲೂ ಯುದ್ಧದ ಪರಿಣಾಮ ಬೀರಿದೆ. ಇದರಿಂದಾಗಿ ಕಂಗಾಲಾದ ಮಾಲೀಕರು ಸರ್ಕಾರದ ಮಧ್ಯಪ್ರವೇಶಿಸಿ ರೈತರ ಹಾಗೂ ಸಣ್ಣ ಉದ್ದಿಮೆದಾರರನ್ನ ರಕ್ಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆ ಕನವಳ್ಳಿಯಲ್ಲಿ ನಡೆದ ಬೆಂಕಿ ದುರಂತದಲ್ಲಿ 12ಕ್ಕೂ ಹೆಚ್ಚು ಎಮ್ಮೆಗಳು ಸಜೀವ ದಹನ ಆಗಿವೆ. ನೊಂದ ರೈತನ ಮನೆಗೆ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಎಮ್ಮೆಗಳನ್ನು ಕಳ್ಕೊಂಡ ರೈತರಿಗೆ 25,000 ಪರಿಹಾರ ವಿತರಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಪರಿಹಾರ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಾಣಿಸಿಕೊಂಡಿದ್ದ ಬೆಂಕಿಯ ಕೆನ್ನಾಲಿಗೆಗೆ ಪರಮೇಶಪ್ಪ ಎಂಬುವವರ ಎಮ್ಮೆಗಳು ಸುಟ್ಟು ಕರಕಲಾಗಿದ್ವು.
ಕಾನೂನು ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಯ ಪುನೀತ್ ಕೆರೆಹಳ್ಳಿಗೆ ಕೊಪ್ಪಳ ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಆದರೂ ನಿರ್ಬಂಧ ದಾಖಲೆ ನೀಡೋಕೆ ಹೋಗಿದ್ದಂತಹ ಪುನೀತ್ ಕೆರೆಹಳ್ಳಿ ಆಂಜನೇಯನ ದರ್ಶನ ಪಡೆದಿದ್ದಾರೆ. ಹೀಗಾಗಿ ಆಂಜನೇಯನ ದರ್ಶನದ ನಂತರ ಪೊಲೀಸರು ಮತ್ತೆ ಜಿಲ್ಲೆಯಿಂದ ಗಡೀಪಾರು ಮಾಡಿದ್ರು. ಇತ್ತೀಚೆಗೆ ಕನಕಗಿರಿಯಲ್ಲಿ ಪುನೀತ್ ಕೆರೆಹಳ್ಳಿ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದ್ರು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಜಲಮಂಡಳಿಯಿಂದ ಯುಗಾದಿಗೆ ಗಿಫ್ಟ್ ಕೊಡಲಾಗಿದೆ. ನೀರಿನ ಬಿಲ್ ಬಾಕಿಗೆ ಬಡ್ಡಿ ಮನ್ನಾ ಮಾಡಲಾಗಿದೆ. ಏಪ್ರಿಲ್ 2026ರಿಂದ 3 ತಿಂಗಳ ಅವಧಿಗೆ OTS ಜಾರಿಯಾಗಲಿದೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. BWSSB ವ್ಯಾಪ್ತಿಯಲ್ಲಿರುವ ಸುಮಾರು 11 ಲಕ್ಷ ನೀರಿನ ಸಂಪರ್ಕಗಳ ಪೈಕಿ 5.11 ಲಕ್ಷ ಗ್ರಾಹಕರು ಬಿಲ್ ಬಾಕಿ ಉಳಿಸಿಕೊಂಡಿರೋ ಮಾಹಿತಿ ಇದೆ. 2026ರ ಫೆಬ್ರವರಿ ಅಂತ್ಯದ ಮಾಹಿತಿಯಂತೆ ಒಟ್ಟು 851.33 ಕೋಟಿ ರೂಪಾಯಿ ಬಾಕಿ ಇದೆ. ಇದರಲ್ಲಿ ಅಸಲು 539.43 ಕೋಟಿ ರೂಪಾಯಿ, 311.90 ಕೋಟಿ ರೂಪಾಯಿ ಬಡ್ಡಿ ಇದೆ. ಅದನ್ನು ಕೈಬಿಡೋಕೆ ನಿರ್ಧಾರ ಮಾಡಲಾಗಿದೆ. ಸಿದ್ಧಗಂಗಾ ಮಠಕ್ಕೆ ಏಪ್ರಿಲ್ 1ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಲಿದ್ದಾರೆ. ಲಿಂಗೈಕ್ಯರಾಗಿರುವಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಯ 119ನೇ ಜನ್ಮದಿನದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಭಾಗಿಯಾಗಲಿದ್ದಾರೆ. ಆಮೇಲೆ ಮಠದ ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಳೆದ ಬಾರಿ ಕಾಲ್ತುಳಿತ ಪ್ರಕರಣ ಬೆನ್ನಲ್ಲೇ RCB ಮ್ಯಾನೇಜ್ಮೆಂಟ್ ಅಲರ್ಟ್ ಆಗಿದೆ. IPL ಟೂರ್ನಿ ವೇಳೆ RCB ಮ್ಯಾಚ್ ಟಿಕೆಟ್ ಇದ್ದವರು ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ. ಈ ಟಿಕೆಟ್ ಇದ್ದವರು ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣಿಸಲು RCB ಮ್ಯಾನೇಜ್ಮೆಂಟ್ ಅವಕಾಶ ಕಲ್ಪಿಸಿಕೊಟ್ಟಿದೆ. ಈ ಬಾರಿ RCB ಅಧಿಕೃತ ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ ಮಾತ್ರ ಟಿಕೆಟ್ ವಿತರಿಸಲಾಗುತ್ತೆ ಅಂತ RCB ಮ್ಯಾನೇಜ್ಮೆಂಟ್ ಹೇಳಿದೆ. ಚಾಮರಾಜನಗರ ತಾಲೂಕಿನ ಮೂಡ್ನಕೋಡು ಹಾಗೂ ಸಾಗಡೆ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ವಾಹನ ಸವಾರರ ಮೊಬೈಲ್ನಲ್ಲಿ ಚಿರತೆ ಸಂಚಾರದ ದೃಶ್ಯ ಕ್ಯಾಪ್ಚರ್ ಆಗಿದೆ. ಗ್ರಾಮಸ್ಥರು ಹೊಲ ಗದ್ದೆಗಳಿಗೆ ತೆರಳೋಕೆ ಭಯ ಪಡುವಂತಾಗಿದೆ. ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದ ಬಳಿಯ ಭತ್ತದ ಹೊಲದಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ. ಸಾಬಮ್ಮ ಬೈಚ್ಬಲ್ ಅನ್ವರ ಜಮೀನಿನಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಬೃಹತ್ ಗಾತ್ರದ ಮೊಸಳೆ ನೋಡಕ್ಕೆ ಗ್ರಾಮಸ್ಥರು ದಂಡಾಗಿ ಬರ್ತಾ ಇದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿ ಮೊಸಳೆಯನ್ನು ಸೆರೆ ಹಿಡಿದರು. ಇಂದು ಕೋಲಾರದಲ್ಲಿ ಐತಿಹಾಸಿಕ ಪುಣ್ಯಕ್ಷೇತ್ರ ಸೀತಿ ಗ್ರಾಮದ ಶ್ರೀಪತ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 1:15 ಸುಮಾರಿಗೆ ಬ್ರಹ್ಮರಥೋತ್ಸವಕ್ಕೆ ಆದಿಚುಂಚನಗಿರಿ ಪೀಠದ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಸೀತಿ ಜಾತ್ರೆಯ ಪ್ರಯುಕ್ತ ಸಂಜೆ 7 ಗಂಟೆಗೆ ಕಾಂಗ್ರೆಸ್ ಮುಖಂಡ ಮುರಳೀಗೌಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯ್ ಹಾಗೂ ಸಾಧು ಕೋಕಿಲಾ ಸೇರಿ ಹಲವು ಕಿರುತೆರೆ ಹಾಸ್ಯ ಕಲಾವಿದರು ಭಾಗಿಯಾಗಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಆಹಾರ ಸಚಿವ KH ಮುನಿಯಪ್ಪ ಭಾಗಿಯಾಗಲಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಮುರಳೀಗೌಡ ಮಾಹಿತಿಯನ್ನು ನೀಡಿದರು. ಕೊಪ್ಪಳ ಜಿಲ್ಲೆಯ ಮಾದಿನೂರ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಮಾರುತೇಶ್ವರ ಮೂರ್ತಿಗೆ ವಿಶೇಷ ಪೂಜೆ, ಹೋಮ ನೆರವೇರಿಸಲಾಗಿದೆ. ಬಳಿಕ ಮೈನಳ್ಳಿ ಬಿಕನಹಳ್ಳಿ ಶ್ರೀ ಮಠದ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣ ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದರು. ಮಾದಿನೂರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರಥೋತ್ಸವಕ್ಕೆ ಉತ್ತತ್ತಿ, ಬಾಳೆಹಣ್ಣು ಸಮರ್ಪಿಸಿ ಭಕ್ತಿ ಮೆರೆದು ರಥೋತ್ಸವ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ರಥೋತ್ಸವದಲ್ಲಿ ಬಲ್ಡೋಟ ತೊಲಗಿಸಿ ಕೊಪ್ಪಳ ಉಳಿಸಿ ಘೋಷಣೆ ಮೊಳಗಿದೆ. ಭಕ್ತರು ಬಾಳೆಹಣ್ಣಿನ ಮೇಲೆ ಬಲ್ಡೋಟ ಕೊಪ್ಪಳ ಉಳಿಸಿ ಘೋಷಣೆ ಬರೆದು ರಥಕ್ಕೆ ಬಾಳೆಹಣ್ಣು ಎಸೆದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಪಟ್ಟಣದ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ರಾಸುಗಳ ದಂಡೆ ಬಂದಿದೆ. ಮಾಗಡಿ ಪಟ್ಟಣದ ಎಲ್ಲಾ ಕಡೆಗಳಲ್ಲೂ ಕೂಡ ರಾಸುಗಳು ಬರ್ತಿವೆ. ಮಾಗಡಿ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್ ಭಾಗದಿಂದಲೂ ಕೂಡ ರೈತರು ತಮ್ಮ ರಾಸುಗಳನ್ನು ತಂದು ಕಟ್ತಿದ್ದಾರೆ. ತಮ್ಮ ರಾಸುಗಳ ಮೇಲೆ ತಮ್ಮಿಷ್ಟದ ನಟರು, ರಾಜಕಾರಣಿಗಳ ಹೆಸರನ್ನ ರಾಸುಗಳ ಮೇಲೆ ಬರೆಸಿಕೊಂಡು ಮಾರಾಟ, ಖರೀದಿಗಾಗಿ ರೈತರು ಆಗಮಿಸ್ತಾ ಇದ್ದಾರೆ. ಇನ್ನು ರೈತರು ಉಳ್ಕೊಳ್ಳೋಕೆ ಎಲ್ಲಾ ರೀತಿಯ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ಬಾರಗೋ